ಏನಪ್ಪ ಅಂತಂದರೆ ಇದು ಸಂಸಾರಿಕ ಮಠ, ಸನ್ಯಾಸ ಮಠ ಏನಲ್ಲ. ಅಂದರೆ ಪುತ್ರವರ್ಗ ಮಠ ಇದು. ಪುತ್ರವರ್ಗ ಅಂದರೆ ಸಂಸಾರಿಕ, ಯಾರು ತಂದೆ ಮಕ್ಕಳು ಸರಿ ಹೇಳ್ರಿ. ಈಗ ಕತ್ಗೆ ಗ್ರಾಮದಿಂದ 3 ಕಿಲೋಮೀಟರ್ ದೂರ ಇದೆ ಪಾದರಂಗಪ್ಪ ಅಂತೇಳಿ. ಅಲ್ಲಿಂದನೇ ಕಲ್ಲು ಇರತಕ್ಕಂಥದ್ದು. ಅಲ್ಲಿಗೆ ಹೊನ್ನಾಳಿ ಮಠಕ್ಕೆ ಅಲ್ಲಿ ಚೆನ್ನಪ್ಪಜರು ಪಾದನ ಕಲ್ಲಿ ಮೇಲೆ ಇಟ್ಟಿದ್ದಾರೆ. ಆ ಪಾದ ಹಂಗೆ ಮೂಡಿದ್ದಾವೆ, ಈಗಲೂ ಸಹಿತ ಇದ್ದಾವೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ನಾವು ಕತ್ತಿಗೆ ಗ್ರಾಮದಲ್ಲಿರುವಂತಹ ಶ್ರೀ ಚೆನ್ನಪ್ಪ ಸ್ವಾಮಿ ಮಠಕ್ಕೆ ಬಂದಿದ್ದೀವಿ. ಈ ಮಠದ ಬಗ್ಗೆ, ಈ ಮಠದ ಇತಿಹಾಸದ ಬಗ್ಗೆ, ಈ ಮಠದ ಸ್ಥಳ ಪುರಾಣದ ಬಗ್ಗೆ ಇಲ್ಲಿನ ಸ್ವಾಮಿಯರ ಹತ್ರ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಇದು ಕತ್ತಿಗೆ ಗ್ರಾಮದಲ್ಲಿರುವಂತಹ ಶ್ರೀ ಚೆನ್ನಪ್ಪ ಸ್ವಾಮಿ ಮಠ. ಈ ಕ್ಷೇತ್ರವು ದಾವಣಗೆರೆ ಜಿಲ್ಲೆಯಿಂದ 61 ಕಿಲೋಮೀಟರ್ ದೂರವಿದ್ದು ಶಿವಮೊಗ್ಗ ಜಿಲ್ಲೆಯಿಂದ 44 ಕಿಲೋಮೀಟರ್ ದೂರವಿದೆ. ಫ್ರೆಂಡ್ಸ್, ಕತ್ತಿಗೆ ಗ್ರಾಮದಲ್ಲಿರುವಂತಹ ಶ್ರೀ ಚೆನ್ನಪ್ಪ ಸ್ವಾಮಿ ಮಠದ ಬಗ್ಗೆ, ಇದರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಕ್ಕೋಸ್ಕರ ಇಲ್ಲಿ ಸ್ವಾಮಿಗಳ ಮನೆ ಹತ್ರ ಬಂದಿದ್ದೀವಿ. ಬನ್ನಿರಿ, ಇತಿಹಾಸ ತಿಳ್ಕೊಳ್ಳೋಣ. ಶ್ರೀ ಗುರು ಚೆನ್ನೇಶ್ವರ ನಿಲಯ ಕತ್ತಿಗೆ ಮಠ. ಇವರೇ ನಮ್ಮ ಸ್ವಾಮಿಯರು. ಗುರುಗಳೇ ನಮಸ್ಕಾರ. ಗುರುಗಳೇ, ಈ ಮಠದ ಬಗ್ಗೆ, ಇದ್ರ ಇತಿಹಾಸದ ಬಗ್ಗೆ, ಇದ್ರ ಹಿನ್ನೆಲೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳ್ತೀರಾ? ಇದು ಇತಿಹಾಸ ಅಂತಂದರೆ 365 ವರ್ಷ ಹಿಂದಿನ ಇತಿಹಾಸ ಇದು. ಏನಪ್ಪ ಅಂತಂದರೆ ಇದು ಸಂಸಾರಿಕ ಮಠ, ಸನ್ಯಾಸ ಮಠ ಏನಲ್ಲ. ಅಂದರೆ ಪುತ್ರವರ್ಗ ಮಠ ಇದು. ಪುತ್ರವರ್ಗ ಅಂದರೆ ಸಂಸಾರಿಕ, ಯಾರು ತಂದೆ ಮಕ್ಕಳು ಆಗ್ತಂತ ಬರ್ತಾರದು. ಇದು ನಮ್ಮ ಅಜ್ಜರ ಕಾಲ, ಮುತ್ತಾತರ ಕಾಲಿಂದ ಬಂದಿರತಕ್ಕಂಥದ್ದು. ನಮ್ಮ ಮುತ್ತಾತರು ಇಬ್ಬರು, 3 ಅಜ್ಜ, ಆಮೇಲೆ ನಮ್ಮ ತಂದೆಯವರು, ಒಟ್ಟು 5 ಜನ. ಇದು ನಾವು 5ನೇ ತಲೆ, ನಾವು 5ನೇರು. ಹಿಂದೆ 3, 4, 5, ಒಟ್ಟು ನಾವು 5ನೇ. ನಾವು ಇಲ್ಲಿಗೆ 5ನೇ ಸ್ವಾಮಿಗಳು. ಇದು ಮುಂದಿನ ಇತಿಹಾಸಪ್ಪ. ಹಿಂದಿನ ಇತಿಹಾಸ ಅಂತಂದರೆ ಇದು ಪವಾಡ ಪುರುಷ ಶ್ರೀ ಚೆನ್ನಪ್ಪ ಸ್ವಾಮಿಗಳದ್ದು. ಅಂದರೆ ಇಲ್ಲಿ ಏನಾಗೈತಪ್ಪ ಅಂತಂದರೆ, ಇಲ್ಲಿಂದ ಕತ್ತಿಗೆ ಗುಡ್ಡ ಅಂತ ಇದೆ. ಇಲ್ಲಿ ಈ ಗುಡ್ಡದಿಂದನ ಚೆನ್ನಪ್ಪ ಸ್ವಾಮಿಗಳು, ಜಡೇಶಂಕರ ಸ್ವಾಮಿಗಳು ಮತ್ತು ಚೆನ್ನಪ್ಪ ಸ್ವಾಮಿಗಳು ಅಂತ ಇದ್ರು. ಜಡೇಶಂಕರ ಸ್ವಾಮಿಗಳು ಹೊನ್ನಾಳಿ ಮಠಕ್ಕೆ ತುಂಗಭದ್ರಾ ನದಿಯಿಂದ ಮಠಕ್ಕೆ ಬಂದರು. ಮಠಕ್ಕೆ ಬಂದಾಗ ತುಂಗಭದ್ರಾ ಹೊಳೆ ಹರಿತಾ ಇತ್ತು. ಅದನ್ನೆಲ್ಲ ಹೇಳಿರ್ಬೋದು, ಹೊನ್ನಾಳಿ ಮಠದ ನಿಮಗೆ ಹೇಳಿರ್ಬೋದು. ಹಾಂ, ತುಂಗಭದ್ರಾ ನದಿ ಬಂದಾಗ ಅದು ಹೊಳೆ ಹರಿತಾ ಇದ್ದಾಗ ಯಾರೂ ಅಂಬಿಗರು ಬರಲಿಲ್ಲ. ಇವರೆಯ ನಾವು ಬರಲ್ಲಪ್ಪ ಅಂತ ಹೇಳಿದ್ಮ್ಯಾಗ ಇವರೆಯ ಗದ್ಗೆ ಕಂಬಳಿಯನ್ನು ತಮ್ಮ ಆಸನ ಮಾಡಿಸ್ಕೊಂಡು ಆ ಹೊಳೆ ದಾಟಿ ಪವಾಡ ಪುರುಷ ಯಾರು ಜಡೇಶಂಕರ ಶಿವೇಶ್ವರ ಸ್ವಾಮಿಗಳು ಬಂದರು. ತದನಂತರ ಚೆನ್ನಪ್ಪ ಸ್ವಾಮಿಗಳು ಅಂತ ಇದ್ದರು. ಇವರಿಗೆ ಶಿಷ್ಯರಾಗಿ, ಯಾರಿಗೆ? ಜಡೇಶಂಕರ ಸ್ವಾಮಿಗಳು ಶಿಷ್ಯರಾಗಿ ಚೆನ್ನಪ್ಪ ಸ್ವಾಮಿಗಳು ಅಂತ ಇದ್ದರು. ಅಂದರೆ ಚೆನ್ನೇಶ ಅಂತ ಅವ್ರ ಹೆಸರು. ಚೆನ್ನಪ್ಪ ಸ್ವಾಮಿಗಳು ಆಗಿದ್ದಿಲ್ಲ, ಚೆನ್ನೇಶ ಅಂತ. ಅವರು ಸಹ ಪವಾಡ ಪುರುಷರು. ಹಿಂಗೆ ಗೌಡ್ರ ಮನೆಯಲ್ಲಿ ದನ ಕಾಯರವರು. ಯಾರು? ಚೆನ್ನೇಶ. ದನ ಕಾಯಕ್ಕೆ ಹೋದಾಗ ದನ ಮೇಸಕ್ಕೆ ಬಿಡೋರು. ಮೇಸಕ್ಕೆ ಬಿಟ್ಟಾಗ ತದನಂತರ ಏನಾಯ್ತಪ್ಪ ಅಂತಂದರೆ, ಅವರು ಬಿಸಿಲಲ್ಲಿ ದಣಿ ವರ್ಷಣಕ್ಕೆ ಬಿಸಿಲಲ್ಲಿ ಮಲಗೋದು. ಯಾರು? ಚೆನ್ನೇಶ ಅಂತೇಳಿ ಬಿಸಿಲಲ್ಲೇ ಮಲಗೋದು. ಅವಾಗ ಇವರು 7 ಎಳೆ ಸರ್ಪ 4 ಅಡಿ ಆಗಿ ಬಂದು ಅವರಿಗೆ ನೆಳ್ಳಾಗೋದು. ಯಾರಿಗೆ? ಚೆನ್ನೇಶನಿಗೆ ನೆಳ್ಳು ಮಾಡೋದು. ಹಾಂ, ಅದನ್ನು ಜನಗಳೆಲ್ಲ ನೋಡಿದರು. ಇವರಿಗೆ ಚೆನ್ನೇಶ 7 ಎಡೆ ಸರ್ಪ ಬಂದು ಇವರಿಗೆ ನೆಳ್ಳಾಗೈತಿ, ಇವರು ಪವಾಡ ಪುರುಷರು, ಇವರು ಅಂತಿಂತಾರಲ್ಲ ಮಹಾಪುರುಷರು ಅಂತೇಳಿ ಯಾರಿಗೆ ಹೇಳಿದ್ರು? ಜಡೇಶಂಕರ ಸ್ವಾಮಿಗಳಿಗೆ ಬಂದು ವಿಚಾರನ ತಿಳಿಸಿದ್ರು. ಅವಾಗ ಇವನು ಪವಾಡ ಪುರುಷಪ್ಪ ಇವನು, ಹಾಗಾಗಿ ನೀವೊಂದು ಮಠ ನಿರ್ಮಾಣ ಮಾಡ್ಬೇಕಿಲ್ಲ ಅಂತಂದು ಯಾರು ಹೇಳಿದರು? ಜಡೇಶಂಕರ ಸ್ವಾಮಿಗಳು ಯಾರಿಗೆ? ಚೆನ್ನಪ್ಪ ಸ್ವಾಮಿಗಳಿಗೆ ಹೇಳಿದ್ರು. ಕತ್ತಿಗೆ ಗುಡ್ಡ ಅಂತ ಐತಿ, ಆ ಗುಡ್ಡದಲ್ಲಿ ಹೋಗಿ ಕಲ್ಲನ್ನು ನೀನು ತಗೊಂಬಂದು ನೀನಿಲ್ಲಿ ಮಠವನ್ನು ಸ್ಥಾಪನೆ ಮಾಡಪ್ಪ ಅಂತ ಯಾರು? ಜಡೇಶಂಕರ ಸ್ವಾಮಿಗಳು ಚೆನ್ನಪ್ಪ ಸ್ವಾಮಿಗಳಿಗೆ ಹೇಳಿದರು. ಅದು ಪವಾಡದ 6,000 ಒಡ್ರನ್ನು ಚೆನ್ನಪ್ಪ ಸ್ವಾಮಿಗಳು ಸೃಷ್ಟಿ ಮಾಡಿ 6,000 ಒಡ್ರನ್ನು ಕರ್ಕೊಂಬಂದು ಕತ್ತಿಗೆ ಮಠಕ್ಕೆ, ಅಂದರೆ ಕತ್ತಿಗೆ ಗುಡ್ಡಕ್ಕೆ ಕರ್ಕೊಂಬಂದು ಕಲ್ಲನ್ನು ಕೀಳಕ್ಕೆ ಸ್ಟಾರ್ಟ್ ಮಾಡಿದ್ರು. 6,000 ಒಡ್ರು, ಒಬ್ಬರಲ್ಲ 6,000 ಒಡ್ರಿಗೆ ಒಂದೇ ಮುದುಕಿ ಅಡುಗೆ ಮಾಡೋದು. ಒಂದೇ ಮುದುಕಿ ಅಜ್ಜಿ ಆ ಕಲ್ಲುಗಳನ್ನೆಲ್ಲ ತಗ್ತಂಬಂದು ಸಾಗಿಸೋದು. ಅಂದರೆ ಎತ್ತಿಲ್ಲ, ಗಾಡಿಲ್ಲ, ಏನಿಲ್ಲ, ಹೊತ್ಕೊಂಡು ಹೋಗೋದು. 6,000 ಒಡ್ರು ಹೊತ್ಕೊಂಡು ಹೋಗೋದು, ಸ್ಥಾಪನೆ ಮಾಡೋದು. ಒಂದು ಸತಿ ಇಲ್ಲಿ ಕತ್ತಿಗೆ ಮಠದಲ್ಲಿ ಚೆನ್ನಪ್ಪ ಸ್ವಾಮಿಗಳು ಲಿಂಗ ಪೂಜೆ ಮಾಡ್ಕೊತಾ ಇದ್ರು. ಮಾಡ್ಕೊಂಡು ಸಮಯವಾಗಿ ಸುರಂಗ ಮಾರ್ಗ, ಅಂದರೆ ಈ ಗುಡ್ಡ ತಕ್ಕಂತ ಸುರಂಗ ಮಾರ್ಗ ಆಗ್ಬಿಡ್ತು. ಸುರಂಗ ಮಾರ್ಗ ಖುಷಿ ಮುಗಿದ್ಬಿಡ್ತು. 6,000 ಒಡ್ರು ಅದ್ರಾಗೆ ಒಳಗಡೆನೆ ಶೇಖರಣೆ ಆಗ್ಬಿಟ್ರು. ಅವಾಗ ಏನಾಯ್ತು, ಅಜ್ಜಿ ಬಂದು ನಿನ್ನ ಶಿವಪೂಜೆಗೆ ಬಯಕತ್ಬಿಡ್ತು. ಶಿವಪೂಜೆ ಹಾಳಾಗೋಗ್ಲಿ, ಅಲ್ಲಿ 6,000 ಒಡ್ರು ಸುರಂಗ ಮಾರ್ಗ ಪೂಜೆ ಬಂದೈತಿ, ಬಂದು ನೋಡು. ಆತ ಬರ್ತೀನಿ ಎದುರುಬೇಡ ಅಂತಂದಿರು ಸ್ವಾಮಿಗಳು. ಚೆನ್ನಪ್ಪ ಸ್ವಾಮಿಗಳು ಹೋದರು. ಹೋದಾಗ ನಾವು ಒಬ್ಬೊಬ್ಬರನ್ನೇ ಕರಿತೇನೆ. ಆದ್ರು ಅಂದರೆ ಐದಾರೆ ಅಂದರೆ ಐದರ ಅನ್ಬೇಕು ಅಂತ ಯಾರು? ಚೆನ್ನಪ್ಪ ಸ್ವಾಮಿಗಳು ಅಜ್ಜಿಗೆ ಹೇಳಿದರು.
ಒಬ್ಬೊಬ್ಬರನ್ನೇ ಹೆಸರು ಕರೆದಂಗೆ ಅಷ್ಟು ಬಂದ್ಬಿಟ್ರು. ಅಜ್ಜನ್ ಕೇಳಿದ್ರ ಅಜ್ಜನ್ ಕೇಳಿದ್ರು, ಹಾಂ ಆದ್ರ ಬುದ್ಧಿ ಇಷ್ಟೇ ಅಂದ್ಬಿಟ್ರು. ಆದ್ರೆ ಇನ್ನೊಬ್ರು ಅದರಲ್ಲಿ ಯಾರು ಅಜ್ಜಿನ ಗಂಡ ತಿಮ್ಮಪ್ಪ ಅಂತ ಹೇಳಿ ಅವ್ರನ್ನೇ ಮರ್ತ್ಬಿಟ್ಟಿದಾರೆ ಅವರು. ಅಜ್ಜಿ ಗಂಡನೇ ಮರ್ತ್ಬಿಟ್ಟೈತಿ ತಿಮ್ಮಪ್ಪ ಅಂತ ಹೇಳಿ ಮರ್ತ್ಬಿಟ್ಟಾಗ ಆದ್ರು ಅಂತ ಅನ್ಸಂಗಿಲ್ಲ, ಮುಗೀತಲ್ಲಿ ಕ್ಲೋಸ್ ಇದು ಮತ್ತೆ ಎತ್ತಲ್ಲ. ಇಲ್ಲ ಬುದ್ಧಿ ಇನ್ನೊಬ್ರು ಬಂದಿಲ್ಲ, ನಾ ಏನು ಕೇಳಿದೆ ನಿನ್ನ ಆದ್ರ ಅಂತ ಕೇಳಿದೆ, ನೀವು ಆದ್ರು ಅಂದು ಅದವರು ನನಗೆ ಬೇಕು, ತಿಮ್ಮಪ್ಪ ನನಗೆ ಬೇಕು, ನಾ ಕಾಯಕ್ಕೆ ಇಟ್ಕೊಂಡಿಲ್ಲ, ಇಲ್ಲಿಂದ ಕಲ್ಲು ಯಾರು ಒಯ್ಯಂಗಿಲ್ಲ, ಅವ್ರು ನನಗೆ ಬೇಕು, ಅದಕ್ಕೆ ನಾನು ಇಟ್ಕೊಂಡು ತಿಮ್ಮಪ್ಪನ ಅಂತೇಳಿ ಅವ್ರನ್ನ ಅಲ್ಲೇ ಸ್ಥಾಪನೆ ಮಾಡಿದ್ರು. ಅದು ಈಗಲೂ ಸಹಿತ ಒಂದು ಕಲ್ಲು ತರಂಗಿಲ್ಲ ಅಲ್ಲಿಂದ ಇಲ್ಲಿ ಕತ್ತಿಗೆ ಗುಡ್ಡದಿಂದ ಒಂದೂ ಕಲ್ಲು ತರಂಗಿಲ್ಲ. ಕಲ್ಲು ತಂದರಿಗೆ ಕೈ ಹೋಗೋದು ಇಲ್ಲ ಕಾಲು ಹೋಗೋದು ನಡ್ಗೋದು ಮಾಡ್ತಾರೆ, ಮತ್ತೆ ಹೋಗಿ ವಾಪಸ್ ಅಲ್ಲಿ ಇಟ್ಟು ಬರ್ಬೇಕು. ಕತ್ಗೆ ಗ್ರಾಮದಿಂದ 3 ಕಿಲೋಮೀಟರ್ ದೂರ ಇದೆ ಪಾದರಂಗಪ್ಪ ಅಂತೇಳಿ, ಅಲ್ಲಿಂದನೇ ಕಲ್ಲು ಇರ್ತಕ್ಕಂಥದ್ದು ಅಲ್ಲಿಗೆ ಹೊನ್ನಾಳಿ ಮಠಕ್ಕೆ. ಅಲ್ಲಿ ಚೆನ್ನಪ್ಪಜ್ಜರು ಪಾದನ ಕಲ್ಲಿ ಮೇಲೆ ಇಟ್ಟಿದ್ದಾರೆ, ಆ ಪಾದ ಹಂಗೆ ಮುಡಿದಾವೆ, ಈಗಲೂ ಸಹಿತ ಇದ್ದಾವೆ. ಆ ಚೆನ್ನಪ್ಪಜ್ಜನ ಪಾದ ಈಗಲೂ ಇದಾವಲ್ಲಿ, ಈಗ ನೋಡಿದ್ರೆ ಹಾಗೆ ಇರುತ್ತೆ. ಅಲ್ಲಿ ದೇವಸ್ಥಾನ ಮಾಡಿದ್ದಾರೆ. ಅಲ್ಲಿಂದ ಬಂದ್ಬಿಟ್ಟು ಇಲ್ಲೊಂದು ರಂಗಮಂದಿರ ಇದೆ, ಇಲ್ಲಿ ಹೊಂಡ ಇದೆ. ಆ ಹೊಂಡನ 6,000 ಒಟ್ಟರಿಗೆ ಹೇಳಿದಂತಮ್ಮ, ಇಲ್ಲೊಂದು ಕೆರೆ ಕಡೆ ಸ್ಥಾಪನೆ ಮಾಡ್ಬೇಕು ನಾವು ಮಠದ ಹತ್ರ, ನಾ ಹೇಳಿದ ಮಾಡಂತ್ರಿ ಅಂತಂದು ಚೆನ್ನಪ್ಪ ಸ್ವಾಮಿ ಹೇಳಿದರು. ಆದರೆ 6,000 ಒಟ್ಟರು ಅವ್ರು ಹೇಳಿದ ಸಹ ನಾವೇ ಮಾಡೋಣ ನೋಡೋಣ, ನಾವು ಹೇಳಿದ ಮೇಲೆ ನಿಮಗೆ ಕಟ್ಟಕ್ಕೆ ಸಾಧ್ಯ ಇಲ್ಲದ ಕಟ್ಟಕ್ಕಾಗಲ್ಲ ಅಂತ ಹೇಳಿದರೆ ನಾವು ಕಟ್ಟೆ ತೋರಿಸೋಣ ಅಂತೇಳಿ ಅವ್ರೇನು ಮಾಡಿದ್ರು, ಚೆನ್ನಪ್ಪ ಸ್ವಾಮಿಯವ್ರಿಗೆ ಗೊತ್ತಾಗಲ್ಲಂಗೆ ಆ ಹೊಂಡವನ್ನು ಸ್ಥಾಪನೆ ಮಾಡಿದರು. ಅವರು 6,000 ಒಟ್ಟರು ಸ್ಥಾಪನೆ ಮಾಡಿದಾಗ ಅವ್ರು ಬಂದರು. ಚೆನ್ನಪ್ಪಜ್ಜರು ಬೆಳಗ್ಗೆ ಬಂದು ನೋಡಿದಾಗ, ಯಾಕೆ ಮಾಡಿದ್ರಿ ಹಿಂಗೆ ಮಾಡಬಾರ್ದಿತ್ತು, ನೀವು ಯಾಕೆ ಕಟ್ಟಿದ್ರಿ, ಇದು ಆಯ ಸರಿ ಇಲ್ಲಿದ್ದು, ಇದು ನೀವು ಕಟ್ಟಿರ್ತಕ್ಕಂಥದ್ದು ಹೊಂಡ ಯಾವುದಕ್ಕೂ ಉಪಯೋಗ ಬಾರದೇ ಇರಲಿ ಅಂತೇಳಿ ಶಾಪ ಕೊಟ್ಟರು. ಅದಕ್ಕೆ ಈಗಲೂ ಅದೇ ಥರ ಹೊಂಡ ಯಾವುದಕ್ಕೂ ಉಪಯೋಗ ಬರ್ತಾ ಇಲ್ಲ. ಅದು ಇಲ್ಲಿಂದ ದೊಡ್ಡ ಕಲ್ಲನ್ನು ಒಯ್ದರು ಎಲ್ಲಿಗೆ, ಹೊನ್ನಾಳಿ ಮಠಕ್ಕೆ. ಮತ್ತೊಂದೊಂದು ಕಲ್ಲಿದೆ ದೀಪದ ಕಂಬ ಅಂತೇಳಿ, ಅದನ್ನು ಒಯ್ಬೇಕಾರೆ ಬುಡವನ್ನು ಕತ್ಗೆ ಗ್ರಾಮದಲ್ಲಿ ಇಟ್ಟರು, ಕತ್ಗೆ ಮಠಕ್ಕೆ ಬುಡ ಇಟ್ಟರು. ಇನ್ನು ಉಳಿದದ್ದು ಒಯ್ಯಬೇಕಾರೆ ಏನಾಯಿತು, ಚೆನ್ನಪ್ಪ ಸ್ವಾಮಿ ತಂಗಿ ಆರ್ತಕ್ಕಂಥ ಹಳದಮ್ಮ ದೇವಿ ಅಣ್ಣ ನನಗೊಂದು ಕಲ್ಲು ಬೇಕಿದ್ರಾಗೆ ಕೊಡು ಅಂತ ಕೇಳಿದಾಗ ಚೆನ್ನಪ್ಪಜ್ಜ ಬೇಡಮ್ಮ ನಿನಗೆ ಅಂತ ಹೇಳಿದಾಗ, ಆದರೂ ಅದು ಹಠ ಮಾಡಿ ಒಂದು ಕಲ್ಲನ್ನು ಪೀಸ್ ಮಾಡಿ ತನ್ನ ತಗ ಇಟ್ಕೊಂಡ್ಲು. ಎಲ್ಲಿ ಮಾರಿಕೊಪ್ಪದಲ್ಲಿ ಇಟ್ಕೊಂಡ್ರೆ ಮಾರಿಕೊಪ್ಪದಲ್ಲಿ ತುದಿನ ಹೊನ್ನಾಳಿ ಮಠಕ್ಕೆ ಒಯ್ದರು. ಹಿರೇಕಲ್ ಮಠಕ್ಕೆ ಚೆನ್ನಪ್ಪ ಸ್ವಾಮಿ ಮಠಕ್ಕೆ ಹೋಯ್ತು. ನೋಡ್ರಿ, ಇದು ಬುಡ ನಡುವೆದು ಮಾರಿಕೊಪ್ಪದ ಹಳದ ಮಠಕ್ಕೆ ಐತಿ, ತುದಿ ಅಲ್ಲಿ ಚೆನ್ನಪ್ಪಜ್ಜಕ್ಕೆ ಅಲ್ಲೇ ಐತಿ. ಇಷ್ಟು ಪವಾಡ ಹಳದಮ್ಮ ಐತಿ. ಹಳದಮ್ಮ ಅಂದರೆ ಚೆನ್ನಪ್ಪ ಸ್ವಾಮಿ ತಂಗಿ ಅವರು. ಆ ಹಿಸ್ಟ್ರಿ ಇಲ್ಲಿದೆ. ಈಗಲೂ ಸಹಿತ ಅಲ್ಲಿಗೆ ನಮ್ಮ ಶಿಷ್ಯರ ಜೊತೆಗೆ ನೀವು ಹೋಗ್ಬೇಕು, ಅಲ್ಲಿ ನೋಡ್ಕೊಂಬರ್ರಿ. ಪಾದದಾಗಿದೆ, ಇವರಿಗೆಲ್ಲ ತೋರಿಸಿ ನಮ್ಮ ಶಿಷ್ಯರು ಕರ್ಕೊಂಡು ಹೋಗ್ತಾರೆ. ಇವರು ನಿಮ್ಗೆ ಕರ್ಕೊಂಡು ಹೋಗ್ತಾರೆ, ಇವ್ರಿಗೆ ಅಲ್ಲಿ ತೋರಿಸ್ಕೊಂಬರ್ತಾರೆ ನಿಮಗೆ. ಇಂಥ ಇತಿಹಾಸ ಹೊನ್ನಾಳಿಗೂ ಇಲ್ಲಿಗೂ ಇದು ಶಾಖಮಠ ಅಂದರೆ ಮೂಲ ಅಂದರೆ ಕತ್ತಿಗೆ ಗುಡ್ಡ ಅಂದರೆ ಮೂಲ, ಇಲ್ಲಿಂದ ಚಿಗುರೋದು. ಇಲ್ಲಿಂದನೇ ಕಲ್ಲೆಲ್ಲ ತಗೊಂಡು ಮಠ ಕಟ್ಟತಕ್ಕಂಥದ್ದು ಕತ್ತಿಗೆ ಗ್ರಾಮದಿಂದನೇ ಕಲ್ಲನ್ನು ತಗೊಂಡೋಗಿ ಮಠ ಕಟ್ಟತಕ್ಕಂಥದ್ದು. ಆಮೇಲೆ ಇಲ್ಲಿ ಇರ್ತಕ್ಕಂಥ ಸ್ವಾಮಿಗಳು ಫಸ್ಟಿನವರು ಚೆನ್ನಪ್ಪ ಸ್ವಾಮಿಗಳು ಇಲ್ಲಿ ಐಕ್ಯ. ಅಂದರೆ ಇಲ್ಲಿ ನಾನು 21 ದಿವಸ ನಾನು ಮನೋನುಷ್ಠಾನ ಅಂದರೆ ಸಮಾಧಿಯಾಗಿ ಮಕ್ಕಂದಿರ್ತೇನೆ 21 ದಿವಸ ಆದಮೇಲೆ ನಾನು ಮತ್ತೆ ಬರ್ತೀನಿ ಅಂತೇಳಿ ಇಲ್ಲಿ ಒಳಗೆ ದೇವ್ರ ಮನೆ ಇದೆ, ಅಲ್ಲಿ ಮಲಗಿದ್ರು. ಇದೇ ಇಲ್ಲ ಇಲ್ಲೇ ನಾಗಪ್ಪ ಸ್ವಾಮಿಗಳು ಮಲಗಿದ್ರು. ಮಲಗಿದ ನಂತರ 21 ದಿವಸ ಹೊರಗೆ ಬರಲಿಲ್ಲ, ಅನುಷ್ಠಾನ ಕೂತ್ಕೊಂಡಿದ್ರು. ಮಲಗಿಬಿಟ್ರು ಅನುಷ್ಠಾನಕ್ಕೆ. 21 ದಿವಸ ಆದಮೇಲೆ ನಾನು ಬರ್ತೀನಿ ವಾಪಸ್ಸು ಅಂದು ಮಕ್ಕಂಡ್ರು. 20 ದಿವಸಕ್ಕೆ ಇಲ್ಲಿ ಒಬ್ರಿಗೆ ಗೊತ್ತಾಯ್ತು, ಕಾಡಪ್ಪ ಅಂತ ಹೇಳಿ ಒಬ್ಬನದಾನೆ. ಇವ್ನು ಸತ್ತದಾರೆ ಇವರು ನಾಗಪ್ಪ ಸ್ವಾಮಿಗಳು ಇಲ್ಲಾಕೆ ಮಾಡಿದ್ರು, ಅವ್ನು ಕಾಲು ಮುರಿಯಂಗಿದ್ದಿಲ್ಲ. ಸತ್ತರಂದ್ರೆ ಕಾಲು ಮುರಿತಾರೆ ಗೊತ್ತಲ್ಲ, ಕಾಲು ಮುರಿಬಾರ್ದು ಕುಡಿಯಾರಬಾರ್ದು ಅಂತ ಹೇಳಿದ್ರು ಅವರು. 21ನೇ ದಿವಸಕ್ಕೆ ಅವ್ರು ಬರೋ ಮಾರ್ಗದಲ್ಲಿ ಇವರೇ ಮಾಡಿದ್ರು, ಕಾಡಪ್ಪನವರು ಬಂದು ಸತ್ತದಾನೆ ಅಂತೇಳಿ ಕಾಲು ಮುರಿದ್ರು. ಕಾಲು ಮುರಿದು ಕುಡಿಯ ಇರಿದ್ರು. ಅದು ಬರೋ ಸಮಯಕ್ಕೆ ನಾನು ಸತ್ತಿದ್ದೀನಿ, ನಾನು ಕೈಲಾಸಕ್ಕೆ ಹೋಗೋಣ ಅಂತೇಳಿ ಚೆನ್ನೇಶನ ಪಾದಕ್ಕೆ ಕೈಲಾಸಕ್ಕೆ ಯಾವ್ದು ಹೊತ್ತು ಇವರ ಆತ್ಮ ಬಂದು ನೋಡಿ ವಾಪಸ್ ಹೋದ್ರು. ಕಾಲು ಮುರಿದು ಮುಗಿತು. ವಾಪಸ್ ಹೋದ್ಮೇಲೆ ಆ ಚೆನ್ನೇಶ ಏನಂತಂದ, ನಾನೇ ನೀನು, ನೀನೇ ನಾನು. ಇದು ಚೆನ್ನಪ್ಪ ಸ್ವಾಮಿಗೆ ನಾ ಕೊಟ್ಟಂಥ ವಾಕ್ಯವನ್ನು ನೀನು ಯಾವಾಗ ಬಂದು ಭಕ್ತರಿಗೆ ನುಡಿಬೇಕು, ನಾ ಕೊಟ್ಟ ಏನು ಕೊಡ್ತಾನೋ ಅದು ವಾಕ್ಯವನ್ನು ನುಡಿಬೇಕು ಅಂತೇಳಿ ಅವರಲ್ಲಿ ಜೀವಂತ ಸಮಾಧಿನ ಇಲ್ಲಿ ಮಠದಲ್ಲಿ ಮಾಡಿದರು. ಇಲ್ಲಿ ಮಠ ಇದೆ ಅಲ್ಲಿ ಹೊರಗೆ ಮಠ ಮಾಡಿದಾಗ ಸಮಾಧಿ ಮಾಡಿ ಆದಮೇಲೆ ದೀಪ ಹಚ್ಚಿಡ್ತಾರಲ್ಲ ಆ ಕಡೆ ಈ ಕಡೆ ಮಾಡಿದ್ಮೇಲೆ ಬಸಪ್ಪ ಅಂತ ಮುದುಕ ಅಲ್ಲಿ ಹೋಗಿದ್ದ. ಅಂದರೆ ಮಠಕ್ಕೆ ಬಿಡಿ ಸೇಕಂತ ಹೋದಾಗ ಆ ಚೆನ್ನಪ್ಪ ಸ್ವಾಮಿಯವರು ಗಡ್ಡ ಬಿಟ್ಕೊಂಡು ಹಾಗೆ ತುಟ್ಕೊಂಡು ಮೈ ಮೇಲೆಲ್ಲ ಕಾವಿ ಹಾಕೊಂಡು ಕುದುರೆ ಮೇಲೆ ಬಂದು ಮತ್ತು ಅದರೊಳಗೆ ಹೋದಾಗ ಅವ್ನು ನೋಡ್ಬಿಟ್ಟ. ಯಾರು? ಬಸಪ್ಪಜ್ಜ. ಗ್ರಾಮಸ್ಥರು ಇಲ್ಲಿಂದ ಗ್ರಾಮಸ್ಥರು ನೋಡಿದ್ರು. ಬಸಪ್ಪಜ್ಜ ನೋಡಿದಾಗ ಇಲ್ಲ ನಾವು ಹೇಳ್ಬೇಕಿದನ ಅಂತ ಊರೊಳಗೆ ಬಂದು
ಚೆನ್ನಪ್ಪ ಸ್ವಾಮಿಗಳು ಒಳಗೆ ಹೋದ್ರು ನಾನು ಈಗ ನೋಡಿ ಬೈದ್ರು ಇವ್ರು ಅವ್ರು ಸಾತ ಆಯ್ಕೆ ಮಾಡಿದ್ದಾರೆ ಒಳಗೆ ಅಂತ ಬೈದರು. ಆದರೂ ಸಹಿತ ಒಳಗೆ ಇವರು ನನಗೆ ಸಾಕ್ಷಿ ಬೇಕಲ್ಲ ಅಂತಂದು ಒಳಗೆ ಹಣಿಕ್ ನೋಡಿದಾಗ ಎರಡೂ ದೀಪ ಉರಿತಾ ಇದ್ದು ಒಳಗಡೆ ಸಮಾಧಿ ಒಳಗಡೆ ಜೀವಂತ ಸಮಾಧಿ ತಗೊಂಡಿವರಲ್ಲ ಉರಿತಾ ಇದ್ದಾಗ ಆ ಗದ್ದಿಗೆ ಮೇಲೆ ಒಂದೇ ಗದ್ದಿಗೆ ಐತಲ್ಲಿ ಕತ್ತಿಗೆ ಮಠದಲ್ಲಿ ಒಂದೇ ಗದ್ದಿಗೆ ಐತಿ. ಅವಾಗ ಏನಾಯ್ತು, ನೀನು ಅದಿ ಅಂತ ನಿನ್ನ ಕುರು ತೋರಿಸೋದ್ರೆ ನನಗೆ ಏನೋ ಕುರು ತೋರಿಸ್ಬೇಕು, ನೀ ಸತ್ಯ ಇದೆಯಪ್ಪ ನೀನು ನಮಗೆ ತೋರಿಸೋ ಸತ್ಯನಾ, ನೀ ಅದಿಂತ ನಾವು ನಂಬ್ತೇವಿ ಅಂದಾಗ ಆ ಗದ್ದಿಗೆ ಹಿಂಗೆ ಎದ್ದು ಶೇಖಾಗ ತೊಡಗ್ಬಿಡ್ದು ಭಾಳ. ಅವಾಗ ದೀಡ್ ನಮಸ್ಕಾರ ಮಾಡೋದು ಊರೊಳರು ಅಷ್ಟೇ, ನೀವು ಅದಿಯಪ್ಪ ನಮ್ಮ ತಪ್ಪಾಗೈತಿ, ನಿಮ್ಮ ಪರೀಕ್ಷೆ ಮಾಡಿದ್ವಿ ನಾವು ಅಂತೇಳಿ ಪವಾಡ ಆಯಿತು. ತದನಂತರವಾಗಿ ರುದ್ರಪ್ಪ ಸ್ವಾಮಿಗಳು ಅಂತ ಹೇಳಿ ಇವರು ಆದ ನಂತರ ರುದ್ರಪ್ಪ ಸ್ವಾಮಿಗಳು ಇವ್ರು ಏನು ಮಾಡಿ ಇವ್ರದ್ದು ದೊಡ್ಡ ಪವಾಡನೆ. ಇವರೆಲ್ಲ ಅಂತರಹಳ್ಳಿ ಹನುಮನಹಳ್ಳಿ ಅಲ್ಲೆಲ್ಲ ಭಾರಿ ಪವಾಡ ಮಾಡ್ತಕ್ಕಂಥ ವ್ಯಕ್ತಿಗಳು ಇವರೆಲ್ಲ. ಅಂದರೆ ಬಂದು ಭಕ್ತರಿಗೆಲ್ಲ ಮಕ್ಕಳಿಲ್ಲರಿ ಮಕ್ಕಳು, ಕಂಕಣಬಲದರಿ ಕಂಕಣಬಲ, ಮನೆಗೆ ಯಾರ ಮಾಟ ಮಂತ್ರ ಮೂರು ಸಿದ್ಧಿ ಮಾಡಿದವರಿಗೆಲ್ಲ ಅವರಿಗೆಲ್ಲ ಒಂದು ಈ ಭಸ್ಮದ ಮೂಲಕ ನಮ್ಮದು ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ. ನಾವೇನು ಅದನ್ನು ಮಾಡುವ ಕಾಯಿ ಕೊಡ್ತೀವಿ, ಕಾಯಿ ಕಟ್ಟಿ ಅಂತಾರೆ. ಚೆನ್ನಪ್ಪ ಸ್ವಾಮಿ ಎಲ್ಲ ಅಂಗಾರನೇ, ಚೆನ್ನಪ್ಪಜದ ಅಂಗಾರ, ದೇಶಕ್ಕೆಲ್ಲ ಬಂಗಾರ. ಹಂಗೆ ಚೆನ್ನಪ್ಪ ಸ್ವಾಮಿ ಜೋಳಿಗೆ, ಊರಿಗೆಲ್ಲ ಹೋಳಿಗೆ, ಹಂಗೆ ಅದು. ಯಾಕೆಂತಂದರೆ ಭಕ್ತರೇ ಆಸ್ತಿ ಇದಕ್ಕೆ. ನಮ್ಮ ಮಟ್ಟಕ್ಕೆ ಕತ್ತಿಗೆ ಮಟ್ಟಕ್ಕೆ ಒಂದು ಆಸ್ತಿನೂ ಇಲ್ಲ, ಈ ಮಟ್ಟಕ್ಕೆ ಆಸ್ತಿ ಇಲ್ಲ. ಈ ಅಜ್ಜನ ಮಾಡ್ತಕ್ಕಂಥ 3 ಎಕರೆ ಜಮೀನು ಐತೆ ಅಷ್ಟೇ. ಭಕ್ತರೇ ಆಸ್ತಿ ಇದಕ್ಕೆ, ಈ ಮಟ್ಟಕ್ಕೆ. ಭಕ್ತರು ಏನು ಕೊಡ್ತಾರ, ಪ್ರತಿ ಅಮಾವಾಸ್ಯೆನೂ ಪ್ರಸಾದ ನಡೀತೈತಿ, ಗೋಧಿ ಪಾಯಸನ. ಆದರೆ ನವಂಬರ್ ತಿಂಗಳು ಗೌರಿ ಹುಣ್ಣಿಮೆ ದಿವಸ ಜಾತ್ರೆ ಮಹೋತ್ಸವ ಆಗುತ್ತೆ. ಇಲ್ಲಿದೆ ನೋಡ್ರಿ, ಜಾತ್ರೆ ಮಹೋತ್ಸವ ಗೌರಿ ಹುಣ್ಣಿಮೆ ದಿವಸ ನಡೀತಕ್ಕಂಥದ್ದು ಇದಾಗಿದೆ. ನವಂಬರ್ ತಿಂಗಳು ಮುಗಿದಿದೆ ಅದು. ಗೌರಿ ಹುಣ್ಣಿಮೆ, ಪ್ರತಿ ಗೌರಿ ಹುಣ್ಣಿಮೆಗೆ ಜಾತ್ರಾ ಮಹೋತ್ಸವ ಇಲ್ಲಿ ನಡೀತಿದೆ. ಸುಮಾರು ಏನಿಲ್ಲ ಅಂದರೆ 2,000-3,000 ಸಾವಿರ ಜನ ಸೇರ್ತದೆ ಗೌರಿ ಹುಣ್ಣಿಮೆ ಮಾತ್ರ. ಇದು ಪ್ರತಿ ಅಮಾವಾಸ್ಯೆ ಮಾತ್ರ ಪ್ರಸಾದ. ಯಾರು ಭಕ್ತರು ನಮಗೆ ಒಳ್ಳೆಯದಾಗತ್ತೆ ಗುರುಗಳೇ, ನಾವು ಒಂದು ಅಮಾವಾಸ್ಯೆ ಅಡುಗೆ ಮಾಡಿಸ್ತೀವಿ ಅಂತ ಮಾಡ್ತಾರೆ, ಪ್ರಸಾದ ಕೊಡಿಸ್ತಾರೆ, ಹೋಗ್ತಾರೆ. ಭಕ್ತರೇ ಮಠ ಇದೆ, ಭಕ್ತರೇ ಆಸ್ತಿ. ಈ ಮಠಕ್ಕೆ ಆಸ್ತಿ ಇಲ್ಲ. ಆದರೆ ಹೊನ್ನಾಳಿ ಮಠದಿಂದ ಕತ್ತಿಗೆ ಮಠಕ್ಕೆ 2 ಎಕರೆ ಜಮೀನು ಕೊಟ್ಟಾರೆ. ಅಂದರೆ ಮೂಲಸ್ಥಾನ ಇದೆ ಅಲ್ಲ, 4 ಎಕರೆ ಕೊಟ್ಟಿದ್ದಾರೆ. ಆದರೆ ಇವರು ಅಣ್ಣ ತಮ್ಮರು ಬಿಟ್ರೆ ಹೋಗಲಿ 2 ಎಕರೆ ಜಮೀನು ಇದೆ. ಅದಕ್ಕೆ ನಾವು ಅಡಿಕೆ ಕಟ್ಟಿದ್ದೀವಿ. ಈಗ ಹೇಳಿದ್ದಕ್ಕೆ ಕಟ್ಟಿ ಅದರಿಂದ ಬರ್ತಕ್ಕಂಥ ಆದಾಯನ ಮಾಡ್ಕೊಂತ ಹೋಗ್ತಾ ಇದ್ದೀವಿ ಅಷ್ಟೇ. ಮಠಕ್ಕೆ ಆಮೇಲೆ ಭಕ್ತರಿಗೆ ಅವರಿಗೆಲ್ಲ ಪ್ರಸಾದ ವಿನಿಯೋಗ ಅದೆಲ್ಲ ನಡೀತಾ ಇರ್ತದೆ. ನಮ್ದು ಇದು ಒಂದೇ, ಈ ಅಂಗಾರ ಮಾತ್ರ ನಾವು ಕೊಡೋದು. ಅಂಗಾರ, ಆಮೇಲೆ ಉಂಗುರುಗಳು, ತಾಮ್ರ, ಪಂಚಲೋದವು ಒಳ್ಳೇದಾಗಲಿ. ಮಕ್ಳಿದ್ರೆ ಮಕ್ಳು ಆಗುತ್ತೆ. ನಡ್ಕೊಬೇಕು, ನಡ್ಕನ್ನ ಪಡ್ಕಣ್ಣ ಇರ್ತಕ್ಕಂಥದ್ದು ಹಂಗೆ ಇದೆ. ನಡ್ಕಣ್ಣ ಪಡ್ಕಣ್ಣ ಅಂದ್ರೆ ನಂಬಬೇಕು. ದೇವರು ಅಂದ್ರೇನು? ನಂಬಿಕೆನೇ ದೇವರು. ನಾನು ಮಠಕ್ಕೆ ಹೋಗಿದ್ದಪ್ಪ, ಚೆನ್ನಪ್ಪ ಸ್ವಾಮಿ ಮಠಕ್ಕೆ ಏನಾಗಲಿಲ್ಲ, ಅದಲ್ಲ. ನಂಬಿಕೆ ಅಂದ್ರೆ ಆಕತ್ತಿಂತಲೇ ಬರ್ಬೇಕು ಇಲ್ಲಿಗೆ. ಯಾವ ಮಠಕ್ಕೆ ಹೋಗೋದಾದ್ರು, ಯಾವ ದೇವಸ್ಥಾನಕ್ಕೆ ಹೋಗೋದಾದ್ರು ನಂಬಿಕೆಯಿಂದನೇ ಹೋಗ್ಬೇಕು. ನಂಬಿಕೆನೇ ದೇವರು. ದೇವ್ರನ್ನ ಯಾರು ನೋಡಿದ್ದಾರೆ? ಯಾರು ನೋಡಿದ್ದಾರೆ? ಆ ನಂಬಿಕೆಯಿಂದ ನಾವು ಯಾವುದೇ ಮಠಕ್ಕೂ ಕೈ ಮುಗಿಲಿ, ಯಾವುದೇ ದೇವಸ್ಥಾನಕ್ಕೂ ಕೈ ಮುಗಿಲಿ, ನಂಬಿಕೆ ಇತ್ತು ಅಂದರೆ ಎಲ್ಲದೂ ಕೆಲಸನ ಸುಗಕ್ಷಮವಾಗಿ ನಡೀತದೆ ಅಂತ ನಮ್ದು ಭಾಗ. ಇವಾಗ ನಾವು ಇವರು ಆದಮೇಲೆ ಇನ್ನಪ್ಪ ನಾಗಪ್ಪ ಸ್ವಾಮಿಗಳು ಅಂತಿದ್ದಾರೆ. ಅವರಾದ್ಮೇಲೆ ಪರಮೇಶ್ವರಪ್ಪ ಸ್ವಾಮಿಗಳು, ಇವರಾದ್ಮೇಲೆ ನಾಗಪ್ಪ ಸ್ವಾಮಿಗಳು, ಇವರಾದ್ಮೇಲೆ ಇವರು ನಮ್ಮ ತಂದೆಯವರು. ಉತ್ತುವರ್ಗ ಮಠ ಆಯ್ತಾ, ಇವ್ರು ನಮ್ಮ ತಂದೆಯವರು. ಇವರಪ್ಪ ಇವ್ರ ಮಗ, ಇವರು ನಾವು ಅಂದ್ರೆ ಇವ್ರ ಮಗ, ನಾವು ಅವ್ರ ಮೊಮ್ಮಗ ಪರಮೇಶ್ವರ ಮೊಮ್ಮಗ. ಇವರು ಪವಾಡನೂ ಭಾಳ ಇದೆ, ಹೇಳ್ರಿ. ಇವ್ರ ಪವಾಡ ತುಂಬಾ ಇದೆ. ನೀರು ಇಲ್ಲೇ ಕುತ್ಕೊಂಡು ನಾವೆಲ್ಲರ ಮಾತಾಡ್ಕೊಂತ ಬಂದ್ರೆ ಅಲ್ಲಿಂದ ರೋಡಿಂದ ಹಳ್ಳೆಳ್ಳರೆ ಒಂದಿಬ್ಬರು ಮಾತಾಡ್ಕೊಂತ ಬರ್ತಾಯಿದ್ರು ಬೈಕಂತ. ಫಸ್ಟು ಹೋಗಿ ಉಣ್ಬೇಕಪ್ಪ ಮಠದಾಗ, ಪಟ್ಟಸ್ಬಿಡತ್ತೆ ಅಂದ. ಮಾತಾಡ್ಕೊಂತ ಬಂದಾಗ ಇವ್ರು ಇಲ್ಲಿ ಕುತ್ಕೊಂಡಿದ್ರು. ಅವ್ರು ಮಕ್ಕ ತೊಳ್ಕೊಂಡು ಬಂದು ಕುತ್ಕೊಂಡಾಗ ಫಸ್ಟ್ ಉಣ್ಣೋಗ್ರಲ್ಲ ನೀವು ಅಲ್ಲಿ ಮಾತಾಡ್ಕೊಂತ ಬಂದು ಹೊಸವಾಗಿ ಇಲ್ಲಿ ಕುತ್ಕೊಂಡಿರಿ ನೀವು ನೋಡ್ರಿ. ಅಜ್ಜ ಹೆಂಗೆ ಗೊತ್ತಾಯ್ತು ನಿಮಗೆ? ನೋಡಿಯಪ್ಪ ಅದೇ ಪವಾಡ. ಒಂದು ದೀಡ್ ನಮಸ್ಕಾರ ಮಾಡೋದು, ಒಳಗೆ ಊಟಕ್ಕೆ ಹೋದ್ರು. ಅಂದರೆ ಆ ಶಕ್ತಿ ಇವರಲ್ಲಿತ್ತು. ಅಂದರೆ ಆ ಶಕ್ತಿ, ಆ ಜ್ಞಾನ ಶಕ್ತಿ, ಯಾರು ಏನು ಮಾತಾಡ್ತಾರೋ ಆ ಶಕ್ತಿ ಇವರಲ್ಲಿತ್ತು. ಇವರು ತುಂಬ ಪವಾಡ. ನೀರಿಲ್ಲಿ ಜಾಗದಾಗ ನೀರು ಉಟ್ಕೊಟ್ಟಾರೆ ನಮ್ಮ ತಂದೆಯವರು. ನೀರಿಲ್ಲಿ ಜಾಗದಾಗೆ ನೀರು ಉಟ್ಕೊಂಡಂಥ ವ್ಯಕ್ತಿಗಳು. ಬೋರ್ಗಳಿಗೆಲ್ಲ ನೀರು ಪಾಯಿಂಟ್ ಮಾಡೋರು. ನೀರಿಲ್ಲಿ ಜಾಗದಾಗ ಈ ಮಾಟ ಮಂತ್ರ ಮಾಡಿರ್ತಾರೆ ಹೊಲಗಳಿಗೆ. ಯಾರೂ ಒಪ್ಪೋದಿಲ್ಲ. ಆ ಮಲ್ಲಾಪುರದಲ್ಲಿ ಹೋಗಿ ಅಷ್ಟು ಹೊಲ ತಿರುಗಿ ಕುತ್ಕೊಂಡಿದ್ದು ನೀರು ಕೆಡಿಸ್ಕೊಂಡಾರೆ ಅಂತ ಇವರು ಪವಾಡದಲ್ಲಿ. ಇವರು ಈಗ ನಾವು ನಮ್ಮ ಪವಾಡ ಬಗ್ಗೆ ನಾವು ಹೇಳಬಾರದು. ತನಿತಾನೆ ಅದು ಹೆಂಗೆ ನಡೀತದೆ. ಚೆನ್ನಪ್ಪಜಿಂದ ನಾವು ಚೆನ್ನಾಗಿ ನಡ್ಸ್ಕೊಂಡು ಬರ್ತಾಯಿದ್ದೀವಿ. ಇನ್ನೂ ಆಶೀರ್ವಾದ ಮಾಡಲಿ ಅಂತಲೇ ನಾವು ಚೆನ್ನಪ್ಪಜಿನ ನಾವು ಯಾವಾಗ ಚಿರಋಣಿಯಾಗಿ ಆ ದೇಹನೇ ಅದಕ್ಕೆ ಆಧಾರವಾಗಿ ಇಟ್ಬಿಟ್ಟಿದ್ದೀವಿ ನಾವು.
ನಮ್ಮ ದೇಹನೇ ಅದಕ್ಕೆ ಅರ್ಪಣೆ ಮಾಡಿಸಿ ಅದಕ್ಕೆ ಏನು ಬೇಕಾದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಭಕ್ತರು ಸಾಕಷ್ಟು ಬರಲಿ ಮಠಕ್ಕೆ ಬಂದು ಅವರ ಒಂದು ಚೆನ್ನಪ್ಪನ ಆಶೀರ್ವಾದ ಪಡೆದು ಹೋಗಲಿ ಅಂತ ಹೇಳಿ ಈ ಕಾರ್ಯಕ್ರಮ ನಾವು ಮುಗಿಸ್ತಾ ಇದ್ದೀವಿ. ತುಂಬ ಧನ್ಯವಾದಗಳು ಗುರುಗಳೇ. ಹಾಗೆ ಸ್ವಲ್ಪ ಮಠದ್ದು ತೋರಿಸಿರ ಅಂತ ಹೇಳಿ. ಮಠ ಇಲ್ಲಿ ಮಠಕ್ಕೆ ಹೋಗಿ ಎಲ್ಲ ತೋರಿಸ್ಕೊಂಡು ಹೋಗ್ರಿ. ಆಯ್ತು, ಒಳ್ಳೆಯದಲ್ಲಿ.